ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಉಪವಾಸ ಮಾಡ್ತಾ ಇದ್ದೀರಾ ಅಥವಾ ಜಾಗರಣೆ ಮಾಡ್ತಾ ಇದ್ದೀರಾ? ಕೆಲ್ಸಕ್ ಹೋಗ್ಬೇಕು, ನನ್ ಕೈಲಿ ಎರಡೂ ಮಾಡಕ್ ಆಗ್ತಾ ಇಲ್ಲ ಅಂತ ಪೇಚಾಡ್ತಾ ಇದ್ದೀರಾ? ಹಾಗಿದ್ರೆ ಇವೆರಡೂ ಮಾಡದೆ ಕೂಡ ನೀವು ನಿಮ್ ಹಬ್ಬನ ಹೇಗ್ ಆಚರಣೆ ಮಾಡ್ಕೋಬಹುದು, ಈ ಎರಡರ ಆಚರಣೆ ಯಾಕೆ ಮಾಡ್ಬೇಕು ಶಿವರಾತ್ರಿಯಲ್ಲಿ, ಎಲ್ಲದ್ರ ಬಗ್ಗೆ ಮಾಹಿತಿ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿಲಿ ನಾವು ಹೊತ್ತಿದ್ದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಶಿವರಾತ್ರಿಯ ವಿಶೇಷ ಇನ್ಫೋರ್ಟ್ ಹೊನ್ನೋಡಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ ಜೊತೆ ಇದ್ದಾರೆ ರಾಘವೇಂದ್ರ ಹೆಗಡೆ ಅವರು, ಪುರೋಹಿತರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಸಾಕಷ್ಟು ಶಿವನ್ ಬಗ್ಗೆ, ಅವನ ಆರಾಧನೆ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀವಿ ಶಿವರಾತ್ರಿಯ ವಿಶೇಷ ಸಂದರ್ಭದಲ್ಲಿ. ಶಿವರಾತ್ರಿ ಅಂದು ಬೇರೆ ಹಬ್ಬಗಳಿಗೆ ಹೋಲಿಸಿದ್ರೆ ಸಾಮಾನ್ಯವಾಗಿ ಬೇರೆ ಹಬ್ಬಗಳಲ್ಲಿ ಹಬ್ಬದ ಅಡಿಗೆ ಮಾಡಿ ಊಟ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತೀವಿ, ಪೂಜೆ ಪುರಸ್ಕಾರ ಮಾಡಿ ಮುಗಿಸಿ ಖುಷಿಯಾಗಿರ್ತೀವಿ. ಆದ್ರೆ ಶಿವರಾತ್ರಿ ಅಂದ್ ಬಂದ ತಕ್ಷಣ ಉಪವಾಸ ಮಾಡ್ಬೇಕು, ಅವತ್ತು ಜಾಗರಣೆ ಮಾಡ್ಬೇಕು, ಈ ತರದ್ ಒಂದ್ ಪ್ರತೀತಿ ಇದೆ. ಈ ತರ ಯಾಕೆ ಶುರುವಾಯ್ತು? ತುಂಬಾ ಒಳ್ಳೆ ಪ್ರಶ್ನೆ. ಬಾಕಿ ಹಬ್ಬ ಹರಿದಿನಗಳಲ್ಲಿ ನಾವು ಆ ದೇವರಿಗೆ ಪೂಜೆ ಅಥವಾ ನೀವು ಹೇಳದ ಹಾಗೆ ಒಳ್ಳೆ ಬಟ್ಟೆಯನ್ನು ಧರಿಸುವಂಥದ್ದು ಅಥವಾ ಒಳ್ಳೆಯ ರೀತಿಯಾದ ತಿಂಡಿ ತಿನಿಸುಗಳನ್ನ, ಊಟದ ಹಬ್ಬದ ಅಡಿಗೆಯನ್ನು ಮಾಡಿ ನಾವು ಭುಂಜಿಸುವಂಥದ್ದು ಒಂದು ಸಂತೋಷದ ವಾತಾವರಣ ಅಥವಾ ಸಂಭ್ರಮಿಸುವಂಥದ್ದು. ಹಾಗೆ ಈ ಶಿವರಾತ್ರಿಯು ಕೂಡ ಸಂಭ್ರಮಿಸುವುದಲ್ಲ ಅಂತಲ್ಲ, ಇಲ್ಲಿ ವಿಶೇಷವಾಗಿ ನಾವು ತಪಸ್ಸನ್ನ ಆಚರಿಸುವಂಥದ್ದು. ತಪಸ್ಸು ಅಂತಂದ್ರೆ ಇಲ್ಲಿ ಏನು ಕೇಳಿದ್ರೆ ಒಂದು ಕಡೆ ಕೂತ್ಕೊಬಿಡೋದು ಅಂತ ಅರ್ಥ ಅಲ್ಲ. ಆ ಭಗವಂತನಾದ ಪರಶಿವನನ್ನ ನಾವು ಸ್ತುತಿಸುವಂಥದ್ದು, ಭಜಿಸುವಂಥದ್ದು, ಅವನನ್ನ ನಾವು ಅಭಿಷೇಕ ಮಾಡುವಂಥದ್ದು, ಅವನ ಧ್ಯಾನ ಮಾಡುವಂಥದ್ದು, ಅಥವಾ ಅವನನ್ನ ನಾವು ಕೊಂಡಾಡುವಂಥದ್ದು. ಹೀಗೆ ಅನೇಕ ರೀತಿಯಾದ ಅವರವರ ಭಕ್ತಿ, ಅವರವರ ಭಾವಕ್ಕೆ ತಕ್ಕಂತೆ ಅವನನ್ನ ನಾವು ಆರಾಧಿಸುವಂತಹ ಒಂದು ವಿಶೇಷವಾದ ದಿವಸ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ. ನಾವು ಆಗಲೇ ಹಿಂದೆ ಹೇಳಿದ ಹಾಗೆ ರುದ್ರಾಧ್ಯಾಯವನ್ನ ಪಠಿಸುತ್ತಾ, ಆ ರುದ್ರಮಂತ್ರದಿಂದ ಅವನನ್ನ ಪೂಜಿಸುತ್ತಾ, ಅವನನ್ನ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ಅಭಿಷೇಕ ಮಾಡುತ್ತಾ, ಹಾಗೆ ಅದು ಯಾವುದು ಬರದೇ ಇದ್ರೆ ಓಂ ನಮಃ ಶಿವಾಯ ಹೇಳುವಂತಹ ಆ ಶಿವ ಪಂಚಾಕ್ಷರ ಮಂತ್ರವನ್ನ ಪಠಿಸುತ್ತಾ ಅವನನ್ನ ನಾವು ಧ್ಯಾನಿಸುವಂಥದ್ದು. ಶಿವ ಭಕ್ತಿಗೆ ಪರವಶನಾಗುವಂತಹ ಒಂದು ತತ್ವ, ಭಕ್ತಿಯಿಂದ ಅವನನ್ನ ಕೇಳುವಂಥದ್ದು. ಹಾಗೆ ಅವತ್ತು ನಾವು ಉಪವಾಸವನ್ನು ಮಾಡುವಂಥದ್ದು. ಉಪವಾಸ ಅಂತಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲರಿಗೂ ಸಾಮಾನ್ಯ ಅರ್ಥ ಏನು ತಿಂದೇ ಇರುವಂಥದ್ದು ಅಂತ ಅರ್ಥ ಅಲ್ಲ. ಉಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಅರ್ಥದಲ್ಲಿ ಉಪ ಅಂತಂದ್ರೆ ಭಗವಂತ ಅಂತ, ಇನ್ನೊಂದು ಆ ಭಗವಂತನ ಬಳಿಯಲ್ಲಿ ನಾವು ಹೋಗಿ ಏಕಾಗ್ರ ಚಿತ್ತನಾಗಿ, ಏಕಭಕ್ತಿಯಿಂದ, ಏಕರೂಪದಿಂದ, ಏಕಭಾವದಿಂದ ಅವನನ್ನ ನಾವು ಸ್ತೋತ್ರ ಮಾಡುವಂಥದ್ದು, ಅವನನ್ನ ಹೊಗಳುವಂಥದ್ದು. ಅಂದ್ರೆ ಅವನ ಸನ್ನಿಧಿಯಲ್ಲಿ. ಉಪ ಅಂತಂದ್ರೆ ಭಗವತ್ ಸಮೀಪೆ ವಾಸಃ ಉಪವಾಸಃ, ಉಪಸಮೀಪೆ ವಾಸಃ. ಹಾಗಾಗಿ ಅವನ ಒಂದು ಸಾನ್ನಿಧ್ಯದಲ್ಲಿ ನಾವು ಅವನ ಒಂದು ಪಾರಾಯಣವನ್ನ, ರುದ್ರ ಪಾರಾಯಣವನ್ನ ಅಥವಾ ಅಭಿಷೇಕವನ್ನ ಅಥವಾ ಪೂಜೆಯನ್ನ, ಅರ್ಚನೆಯನ್ನ, ಧ್ಯಾನವನ್ನ, ಭಜನೆಯನ್ನ ಮಾಡಿ ಆ ಪರಶಿವನನ್ನ ಕೊಂಡಾಡಿ ಅವನನ್ನ ಮೆಚ್ಚಿಸಿಕೊಳ್ಳುವಂತಹ ಒಂದು ಪರ್ವಕಾಲ ಶಿವರಾತ್ರಿಯ ಮಹಾಪರ್ವಕಾಲ. ಅರ್ಥಾತ್ ನಮಗೆ ಆಹಾರ ಅವತ್ತು ತೆಗೆದುಕೊಳ್ಳದೆ ಇದ್ರೆ, ಮಿತಾಹಾರಿಗಳಾಗಿ ಅಂದ್ರೆ ಅಥವಾ ಆಹಾರವನ್ನೇ ಸ್ವೀಕರಿಸದೆ ನಾವು ಶಿವಭಕ್ತಿಯಿಂದ ಅವನನ್ನ ನಾವು ಸ್ತುತಿಸಿದಾಗ ಪರಶಿವ ಪ್ರಸನ್ನನಾಗ್ತಾನೆ, ಖಂಡಿತವಾಗಿ ಪ್ರಸನ್ನನಾಗ್ತಾನೆ. ಅವನು ನಾವು ಕೇಳಿದಂತಹ ಒಂದು ವರವನ್ನ ಕೊಡ್ಲಿಕ್ಕೆ ಅವನು, ಅಂದ್ರೆ ಆ ಪ್ರಾರ್ಥನೆಗೆ, ನಾವು ಕೇಳಿದಂತಹ ಫಲಗಳಿಗೆ ವರವನ್ನ ಕೊಡ್ಲಿಕ್ಕೆ ಅವನು ಸಮರ್ಥ. ಹಾಗಾಗಿ ಆ ದಿವಸ ಜಾಗರಣೆಯಿಂದಿದ್ದು ಶಿವರಾತ್ರಿಯ ಒಂದು ದಿವಸ ಅವನ ಧ್ಯಾನವನ್ನ ಮಾಡ್ತಾ, ಕಾಲವನ್ನ ಹರಣ ಮಾಡದೆ, ಕಾಲ ಕಳಿಯದೆ, ಕಾಲವನ್ನ ಸದುಪಯೋಗ ಪಡಿಸಿಕೊಂಡು ಅವನನ್ನ ನಾವು ಮೆಚ್ಚಿಸುವಂಥದ್ದು. 4 ಯಾಮಗಳಲ್ಲಿ ಅವನನ್ನ ಪೂಜಿಸುವಂಥದ್ದು, ರಾತ್ರಿಯ 4 ಯಾಮಗಳಲ್ಲಿ, ಹಾಗೆ ಹಗಲಿನ 4 ಯಾಮಗಳಲ್ಲಿ, ಒಟ್ಟು 8 ಯಾಮ, ದಿನಕ್ಕೆ 8 ಯಾಮಗಳು.
ಹಾಗೆ ಆ 8 ಯಾಮಗಳಲ್ಲಿಯೂ ಕೂಡ ಶಿವನನ್ನ ನಾವು ಸ್ತುತಿಸುವಂತಹ ಒಂದು ಪರ್ವಕಾಲ. ಹಾಗಾಗಿ ಉಪವಾಸ ಹೇಳುವುದಕ್ಕೆ ಅರ್ಥ ಭಗವತ್ ಸಮೀಪೆ ವಾಸಃ, ಅಥವಾ ಉಪ ಅಂತಂದ್ರೆ ಭಗವಂತ ಅಂತ. ಆ ಭಗವಂತನ ಬಳಿಯಲ್ಲಿ ಏಕಾಗ್ರಚಿತ್ತನಾಗಿ ನಿರಾಹಾರನಾಗಿ ಇದ್ದು ಅವನನ್ನ ಪೂಜಿಸುವಂತದ್ದಕ್ಕೆ ಉಪವಾಸ ಹೇಳುವಂತಹ ಶಬ್ದದಿಂದ ಕರೆದಿದ್ದಾರೆ ಹೊರತು ಏನು ಆಹಾರವನ್ನ ತಿನ್ನುವುದು ಅಥವಾ ಆಹಾರ ತಿನ್ನದೇ ಇರುವಂತಹ ಒಂದು ಪದಗಳಲ್ಲಿ ಬರುವುದಿಲ್ಲ. ಇದು ಒಂದು ಉಪವಾಸದ ಅಥವಾ ಒಂದು ನಮ್ಮ ಎಲ್ಲ ಶರೀರದ ಅವಯವೇಂದ್ರಿಯಗಳನ್ನೆಲ್ಲವನ್ನೂ ಕೂಡ ಜಾಗೃತ ತತ್ವದಲ್ಲಿ ಇಡುವಂಥದ್ದು. ಎಲ್ಲವೂ ಕೂಡ ಅಲ್ಲಿ ನಿದ್ದೆಯನ್ನು ಮಾಡುವಂಥದ್ದಲ್ಲ ಅಥವಾ ಹರಟೆ ಹೊಡೆಯುವಂಥದ್ದಲ್ಲ. ನಾವು ನಿದ್ದೆ ಮಾಡಲಿಲ್ಲ ಅಂತ ಹೇಳಿ ಏನೋ ಊರಿನ ಆಚೀಚೆ ಮನೆ ಸುದ್ದಿಯನ್ನ ಹೇಳುವಂಥದ್ದಲ್ಲ, ಹರಟೆಯನ್ನು ಹೊಡೆಯುವಂಥದ್ದಲ್ಲ. ನಾವು ಆ ನಮ್ಮ ಇಹದಿಂದ ಪರತತ್ವದತ್ತ ಕೊಂಡೊಯ್ಯಲಿಕ್ಕೆ ಬೇಕಾದಂತಹ ಯಾವ ಅದ್ಭುತವಾದಂತಹ ಮಂತ್ರರಾಶಿಗಳಿದೆಯೋ ಅಥವಾ ನಾಮಗಳಿದೆಯೋ ಅದನ್ನ ಸ್ತುತಿಸುವಿಕೆಯಿಂದ, ಆ ಶಬ್ದದ ಬಿಡುಗಡೆಯಿಂದಲೇ ಕೂಡ ನಮ್ಮ ಎಲ್ಲ ರೀತಿಯಾದಂತಹ ಒಂದು ಆ ಕಾಮನೆಗಳು ಅಲ್ಲಿ ಸಿದ್ಧವಾಗ್ತದೆ. ಅದಲ್ಲದೆ ಈ ಪ್ರಕೃತಿಯ ಮೇಲೂ ಕೂಡ ಪರಿಣಾಮ ಉಂಟಾಗ್ತದೆ. ಕೇವಲ ನಮಗಷ್ಟೇ ಅಲ್ಲ, ನಾವು ಮಾಡುವ ಆಚರಣೆಗಳೆಲ್ಲವೂ ಕೂಡ ಈ ಪ್ರಕೃತಿ ತತ್ವಕ್ಕೆ ಒಂದು ಒಳಿತುಂಟಾಗ್ತದೆ. ಹಾಗಾಗಿಯೇ ನಾವು ಎಲ್ಲ ಸಮೂಹಗಳೆಲ್ಲ ಸೇರಿ ದೇವಸ್ಥಾನವೋ ಅಥವಾ ಮನೆಯಲ್ಲೋ ಭಜನೆಯನ್ನ ಮಾಡುವಂಥದ್ದು, ತಾಳವನ್ನ ಕುಟ್ಟುವಂಥದ್ದು, ಅಥವಾ ಅಲ್ಲಿ ಒಟ್ಟರ್ಥದಲ್ಲಿ ಏನು ಅಂತ ಕೇಳಿದ್ರೆ ಎಲ್ಲವೂ ಕೂಡ ಜಾಗೃತ ತತ್ವಕ್ಕೆ ತರುವಂಥದ್ದು. ಸುಪ್ತಾವಸ್ಥೆಯಲ್ಲಿರುವಂತಹ ಶರೀರದ ಅವಯವೇಂದ್ರಿಯಗಳನ್ನೆಲ್ಲವನ್ನೂ ಕೂಡ ಜಾಗೃತಾವಸ್ಥೆಗೆ ತಂದು ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆಲ್ಲ ಈ ರೀತಿಯಾದಂತಹ ಒಂದೊಂದು ರೀತಿಯಾದ ವ್ಯವಸ್ಥೆಗಳನ್ನ ಉಪವಾಸ ಮಾಡುವಂಥದ್ದು. ಉಪವಾಸ ಅಂತಂದ್ರೆ ಆಹಾರ ತೆಗೆದುಕೊಳ್ಳದೆ ಇದ್ರೆ ನಮಗೆ ಅವಾಗ ಏನಾಗ್ತದೆ ಕೇಳಿದ್ರೆ ಶರೀರ ಜಾಗೃತ ತತ್ವದಲ್ಲಿ ಇರುತ್ತದೆ. ಆಹಾರ ತೆಗೆದುಕೊಂಡಾಗ ನಾವು ನಿದ್ದೆಗೆ ಜಾರುವಂಥದ್ದು ಅಲ್ವಾ. ಹಾಗಾಗಿ ಆಹಾರವನ್ನ ತೆಗೆದುಕೊಳ್ಳದೆ ಇರುವಿಕೆಯಲ್ಲಿ ಆಗ ನಮ್ಮ ಮನಸ್ಸು ಮತ್ತು ಶರೀರ ಎರಡೂ ಕೂಡ ಒಂದಾಗ್ತದೆ. ಕೇವಲ ಶರೀರ ಒಂದ ಅವಸ್ಥೆಯಲ್ಲಿ ಇರುವಂತದ್ದಲ್ಲ, ಮನಸ್ಸು ಮಾತ್ರ ಒಂದು ಅವಸ್ಥೆಯಲ್ಲಿ ಇರುವಂತದ್ದಲ್ಲ. ಶರೀರ ಮನಸ್ಸು ಎರಡೂ ಕೂಡ ಏಕಭಾವ ಏಕರೂಪವನ್ನ ಪಡೀತದೆ. ಹಾಗಾಗಿ ಆಹಾರ ಮತ್ತು ಈ ಒಂದು ಜಾಗರಣೆ ಇದೆರಡನ್ನೂ ಕೂಡ ಹೇಳಿದ್ದಾರೆ. ಈಗ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ರಾತ್ರಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಬೆಳಗ್ಗೆ ಎದ್ದು ಸ್ಕೂಲಿಗೆ ಓಡೋಗೋರು ಇರ್ತಾರೆ, ಕೆಲಸ ಅವ್ರವ್ರ ನಿತ್ಯದ ಕಾರ್ಯಗಳಿಗೆ ಹೋಗೋರು ಇರ್ತಾರೆ. ಇವ್ರಿಗೆಲ್ಲ ನೀವು ಉಪವಾಸ ಮಾಡು ಅಥವಾ ಜಾಗರಣೆ ಮಾಡು ಅಂತ ಸಾಧ್ಯವಾಗದೆ ಹೋಗ್ಬೋದು. ಸೊ ಇವರಿಗೆ ಶಿವರಾತ್ರಿಯನ್ನ ಹೇಗೆ ಆಚರಣೆ ಮಾಡ್ಬೋದು? ಈಗ ನಿರಾಹಾರವು ಯಥಾತ್ಮಾನವು ತನ್ಮನಸ್ಕೌ ಸಮಾಹಿತವು ಅಂತ ಹೇಳಿದ್ದಾರೆ. ನಿರಾಹಾರವು ಆ ನಿರಾಹಾರವಾಗಿರಬೇಕು. ತನ್ಮನಸ್ಕೌ ಯಥಾತ್ಮಾನವು ತನ್ಮನಸ್ಕೌ ಸಮಾಹಿತವು ಅಂದ್ರೆ ಆ ಆತ್ಮವನ್ನೂ ಕೂಡ ನಿವೇದನೆ ಮಾಡುವಂಥದ್ದು, ಆತ್ಮವನ್ನೂ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು, ನಿರಾಹಾರವೂ ಆಗಿರುವಂಥದ್ದು. ಕೆಲವೊಂದಿಷ್ಟು ಜನಿಗೆ ಈಗ ನೀವು ಕೇಳಿದ ಪ್ರಶ್ನೆಗೆ ಅದಕ್ಕೆ ಅವರ ಒಂದು ಉದ್ಯೋಗದ ದೃಷ್ಟಿಯಲ್ಲಿ, ಜೀವನದ ದೃಷ್ಟಿಯಲ್ಲಿ ಅವರ ಉದ್ಯೋಗಕ್ಕೆ ಹೋಗಬೇಕಾಗ್ತದೆ ಅಥವಾ ಅವರ ಕೆಲಸಕ್ಕೆ ಅವರು ಹೋಗಬೇಕಾಗ್ತದೆ. ಅದರಲ್ಲಿ ಒಂದು ಕೆಲವೊಂದಿಷ್ಟು ಇಷ್ಟು ಮಾಡು ಅಂತ ಹೇಳಿ ಶಾಸ್ತ್ರ ನಮಗೆ ನಿರ್ವಚನವನ್ನು ಕೊಡುತ್ತದೆ. ಹಾಗೆ ಆ ಅಷ್ಟನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಇಷ್ಟಾದ್ರೂ ಮಾಡು ಅಂತ ಹೇಳುವಂತದ್ದನ್ನು ಹೇಳ್ತದೆ. ಇಷ್ಟಾದ್ರೂ ಮಾಡು ಅಂತ ಹೇಳಿದ್ರೆ ಈಗ ನಮಗೆ ರಾತ್ರಿಯೆಲ್ಲ ಜಾಗರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. 2 ಯಾಮ ಅಂದ್ರೆ ಪ್ರದೋಷ ಕಾಲ ಅಂತ ಹೇಳಿ ಆ ಸೂರ್ಯಾಸ್ತದಿಂದ 1 ಯಾಮ ಅಂದ್ರೆ 1 ಯಾಮ ಅಂತಂದ್ರೆ 3 ಗಂಟೆ, 3 ಗಂಟೆಗೆ 1 ಯಾಮ ಅಂತ ಹೇಳಿ ಅದನ್ನ ನಿಗದಿ ಮಾಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಆ ಸೂರ್ಯಾಸ್ತದಿಂದ 3 ಗಂಟೆಗಳ ಕಾಲವನ್ನ 1 ಯಾಮ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದು 6 ಗಂಟೆ ಚಿಲ್ಲರೆಗೆ ಸೂರ್ಯಾಸ್ತ ಆಯ್ತು ಅಂತಂದ್ರೆ 6 ಗಂಟೆಯಿಂದ 3 ತಾಸು 9 ಚಿಲ್ಲರೆವರೆಗೆ ಅದನ್ನ ಪ್ರದೋಷ ಕಾಲ ಅಂತ ಹೇಳಿ ಗಣನೆ ಮಾಡಿದ್ದಾರೆ. ಪ್ರದೋಷ ಕಾಲ ಎಲ್ಲ ಕಾಲವೂ ಅಲ್ಲಿ ಸಮಾಗಮವಾಗುವಂತಹ ಕಾಲ, ಅದನ್ನ ಪ್ರದೋಷ ಕಾಲ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ. ಅಂತಹ ಒಂದು ಯಾಮ, ಆ ಯಾಮದಲ್ಲಿ 1 ಯಾಮ ಪೂಜೆ ಮಾಡುವಂಥದ್ದು, ಪ್ರದೋಷ ಕಾಲದ 1 ಯಾಮ ಪೂಜೆ ಮಾಡುವಂಥದ್ದು. ಇನ್ನೊಂದು 9 ರಿಂದ 12 ಗಂಟೆಯವರೆಗೆ ಅಂದ್ರೆ 9 ಗಂಟೆಯವರೆಗೆ 1 ಪೂಜೆ, ಹಾಗೆ 9 ರಿಂದ 12 ಗಂಟೆಯವರೆಗೆ 1 ಯಾಮ.
ಇಷ್ಟಾದ್ರೂ ಪೂಜೆಯನ್ನ ಮಾಡಿ ಶಿವನ ಒಂದು ಧ್ಯಾನ ಅಥವಾ ಅವನ ಪೂಜೆ, ಅವನ ಅಭಿಷೇಕ, ಅರ್ಚನೆ, ನಾಮ ಸಂಕೀರ್ತನೆಗಳನ್ನ ಮಾಡಿ ಆ ಪರಮಾತ್ಮನಿಗೆ ನಿವೇದನೆಯನ್ನ ಮಾಡಿ, ನೈವೇದ್ಯವನ್ನ ಮಾಡಿ ಯಾವುದಾಗ್ತದೆ ಅಂತ ಹೇಳಿ, ಈಗ ಆಹಾರದ ಕ್ರಮದಲ್ಲಿ ನಾವು ಬೆಳೆಯುವಂಥದ್ದು ಇಲ್ಲಿಯ ಒಂದು ದಕ್ಷಿಣ ಭಾರತ ಅಥವಾ ಈ ಒಂದು ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ನಾವು ಅನ್ನವನ್ನ ಆಹಾರ ಅಂತ ಹೇಳಿ, ಪ್ರಧಾನವಾದ ಆಹಾರ ಅಂತ ಹೇಳಿ ನಾವು ಸ್ವೀಕರಿಸಿದ್ದೇವೆ. ಹಾಗಾಗಿ ಇಲ್ಲಿ ಬೆಳೆಯುವಂಥದ್ದು ಮುಖ್ಯ ಆಹಾರ ಅನ್ನವಾಗಿದ್ದಕ್ಕೆ ನಾವು ಅನ್ನವನ್ನ ಮುಸರೆ ಅಂತ ಹೇಳಿ ಪರಿಗಣನೆ ಮಾಡ್ತೇವೆ. ಆವತ್ತು ನಾವು ಅನ್ನವನ್ನು ಊಟ ಮಾಡುವುದಿಲ್ಲ. ಹಾಗೆ ನಾವು ಅವತ್ತು ಒಂದು ಲಘು ಉಪಾಹಾರವನ್ನ, ಈಗ ನೀವು ಕೇಳಿದ ಹಾಗೆ ಕೆಲಸಕ್ಕೆ ಹೋಗಬೇಕು ಅಥವಾ ಉದ್ಯೋಗಕ್ಕೆ ಹೋಗಬೇಕು ಅಥವಾ ಅವರವರ ಒಂದು ಕೆಲಸದಲ್ಲಿ ಅವರು ಅವತ್ತು ಮಗ್ನರಾಗಬೇಕು. ಹೀಗಿದ್ದಾಗ ಅವರಿಗೆ ಏನಾಗ್ತದೆ ಕೇಳಿದ್ರೆ, ಆಹಾರವನ್ನ ತೆಗೆದುಕೊಳ್ಳದೆ ಹಸುವಿನಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಶರೀರ ಒಂದು ಮಾಧ್ಯಮ ಅಲ್ವಾ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಗೆ ಶರೀರ ಒಂದು ಮಾಧ್ಯಮವಾಗಿದ್ದಕ್ಕಾಗಿ ಅಲ್ಲಿ ನಾವು ಯಥೇಚ್ಛವಾದ ಆಹಾರ ಅಥವಾ ಅವತ್ತು ಅಲ್ಲದ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದಲ್ಲ. ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಳಬೇಕು ಆದಷ್ಟರ ಮಟ್ಟಿಗೆ. ಹಾಗೆ ನಿಷೇಧಾತ್ಮಕವಾದಂತಹ ಕೆಲವೊಂದಿಷ್ಟು ಆಹಾರವನ್ನು ಕೂಡ ಬಿಡಬೇಕು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಮುಸರೆಯ ಪದಾರ್ಥ ಅಥವಾ ಯಾವುದೇ ರೀತಿಯಾದಂತಹ ಮದ್ಯ ಮಾಂಸಾದಿಗಳು ಇದೆಲ್ಲವಿದ್ರೂ ಕೂಡ ಯಾವ ವ್ರತ ಪೂಜೆಯಲ್ಲಿ ಇರ್ತಾನೋ, ಕೇವಲ ಶಿವರಾತ್ರಿ ಅಂತ ಒಂದು ದಿವಸ ಅಲ್ಲ, ಯಾವ ವ್ರತ ಪೂಜೆಯಲ್ಲಿ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಆ ಆಹಾರವನ್ನ ನಾವು ಗಮನದಲ್ಲಿಟ್ಟುಕೊಂಡು ಅವತ್ತಿನ ದಿವಸ ಸಾತ್ವಿಕವಾದಂತಹ ಆಹಾರವನ್ನ ತೆಗೆದುಕೊಳ್ಳಬೇಕಾಗ್ತದೆ. ಶರೀರದ ಒಂದು ಮಾಧ್ಯಮಕ್ಕೆ ಆಹಾರವೇ ಮುಖ್ಯವಾದಂತಹ ಕಾರಣ ಅಂತ ಹೇಳಿಯೂ ಕೂಡ ಹೇಳಿದ್ದಾರೆ. ಆ ಆಹಾರದಿಂದಲೇ ನಮಗೆ ರಕ್ತವಾಗುವಂಥದ್ದು, ಅದರಿಂದಲೇ ನಮ್ಮ ಗುಣ ಸ್ವಭಾವಗಳು ಉಂಟಾಗುವಂಥದ್ದು. ಹಾಗಾಗಿ ನಮಗೆ ಸನ್ಮನಸ್ಕತೆ, ಅಸಾತ್ವಿಕತೆಯ ಭಾವ ಉಂಟಾಗಬೇಕಿದ್ರೆ ಆಹಾರ ಒಂದು ಮುಖ್ಯವಾದ ಕಾರಣವಾಗಿರುತ್ತದೆ. ಸಾತ್ವಿಕವಾದ ಆಹಾರವನ್ನ ಅತ್ಯಂತ ಶರೀರಕ್ಕೆ ಎಷ್ಟು ಬೇಕೋ, ನಮಗ್ ಬೇಕಾಗುವಷ್ಟಂತದ್ದಲ್ಲ, ನಮ್ಮ ಶರೀರಕ್ಕೆ ಅವತ್ತಿನ ದಿವಸ ಎಷ್ಟು ನಮಗೆ ಬೇಕೋ ಅಷ್ಟನ್ನೇ ತೆಗೆದುಕೊಂಡು ಅವತ್ತು ಆದಷ್ಟರ ಮಟ್ಟಿಗೆ ಒಂದು ಫಲಾಹಾರವನ್ನು ಮಾಡಿ, ಉಪಾಹಾರ, ಲಘು ಉಪಾಹಾರವನ್ನು ಮಾಡಿ ಅವರ ಒಂದು ಪೂಜೆಯನ್ನ, ಅವರು ಏನು ನಾಮ ಸಂಕೀರ್ತನೆ ಇದೆಯೋ, ಪೂಜೆ ಇದೆಯೋ ಅಥವಾ ಜಪ ಇದೆಯೋ ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸುವಂಥದ್ದು ಅಥವಾ ದೇವರಿಗೆ ಒಂದು ಭಜನೆಯನ್ನು ಮಾಡುವಂಥದ್ದು, ನಾಮ ಸಂಕೀರ್ತನೆ ಮಾಡುವಂಥದ್ದು. ಮನೆಯಲ್ಲೇ ಇದ್ದು ನಮಗೆ ಆಚೆ ಹೋಗ್ಲಿಕ್ಕೆ, ದೇವಸ್ಥಾನಕ್ಕೆ, ಮಠ ಮಂದಿರಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ಮನೆಯಲ್ಲೇ ಇದ್ದು ಶಿವನ ಒಂದು ಆರಾಧನೆಯನ್ನ, ಪೂಜೆಯನ್ನ ಅವನ ಭಕ್ತಿಗೆ ತಕ್ಕಂತೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯವೋ, ಒಟ್ಟರ್ಥದಲ್ಲಿ ಅವತ್ತು ಆ ಪರಶಿವನ ಪ್ರೀತ್ಯರ್ಥವಾಗಿ ಅವನು ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಪರಶಿವನನ್ನ ಕೊಂಡಾಡುವಂಥದ್ದು. ಇದಾಗಿತ್ತು ಇವತ್ತಿನ ಶಿವರಾತ್ರಿ ವಿಶೇಷ ಇನ್ಫೋರ್ಟ್ ನೋಡಿ. ನಮ್ ಜೊತೆ ಇದ್ರು ರಾಘವೇಂದ್ರ ಹೆಗ್ಗಡೆ ಅವರು. ಉಪವಾಸ ಮಾಡೋದಕ್ ಸಾಧ್ಯ ಆಗ್ತಾ ಇಲ್ಲ, ಜಾಗರಣೆ ಮಾಡೋದಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ನೊಂದ್ಕೊಳ್ದೆ ಶಿವರಾತ್ರಿಯನ್ನ ಹೇಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ಕೂಡ ಶಿವನನ್ನ ತೃಪ್ತಿ ಪಡಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸರ್, ಇಲ್ಲಿವರೆಗೂ ನಮಗೋಸ್ಕರ ಸಮಯನ ಮೀಸಲಿಟ್ಟು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಶಿವರಾತ್ರಿ ವಿಶೇಷ ಇನ್ಫೋರ್ಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ ಕೆಲಸ ಮುಗ್ದ ಹಾಗೆ.